ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ. ಈಗ ಇನ್ನೊಂದು ದಾಖಲೆ ಮೂಲಕ ನಾವು ಪ್ರಾಪರ್ಟಿನ ಪಡಿಬೋದು. ಅದು ರಿಲೀಸ್ ಡೀಡ್ ಅಂತ. ಈಗ ಸಾಮಾನ್ಯವಾಗಿ ಕುಟುಂಬದಲ್ಲಿ ತಾಯಿ, ತಂದೆ, ಸಹೋದರ, ಸಹೋದರಿ ಎಲ್ಲ ಸೇರಿಬಿಟ್ಟು ಒಂದು ಆಸ್ತಿಗೆ ಮಾಲೀಕರಾಗಿರ್ತಾರೆ. ಕೆಲವೊಮ್ಮೆ ಅಣ್ಣ ತಮ್ಮಂದರು ಮಾತ್ರ, ಅಥವಾ ಅಕ್ಕ ತಂಗಿಯರು, ಅಥವಾ ತಾಯಿ, ತಂದೆ, ಹೀಗೆ ಕೆಲವು ವ್ಯಕ್ತಿಗಳು ಜೊತೆಗೂಡಿ ಕೆಲವು ಆಸ್ತಿಗಳಿಗೆ ಮಾಲೀಕರಾಗಿರ್ತಾರೆ. ಆ ಸಮಯದಲ್ಲಿ ಈಗ ಕೆಲವರು ನನಗೆ ಅದು ಮಾಲೀಕತ್ವ ಬೇಡ, ನೀನು ಮಾತ್ರ ಮಾಲೀಕನಾಗಿರು ಅಂತ ಹೇಳೋ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ದಾಖಲೆ ಮಾಡ್ತೀವಿ ಅಂತಂದರೆ ರಿಲೀಸ್ ಡೀಡ್ ಅನ್ನೋ ದಾಖಲೆ ಮಾಡ್ತೀವಿ. ಉದಾಹರಣೆಗೆ ನಾವು ಒಬ್ಬ ಅಣ್ಣ ತಮ್ಮ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ಅಣ್ಣ ತಮ್ಮಂದರಲ್ಲಿ ಅಣ್ಣ ಹೇಳ್ತಾನೆ, ನನಗೆ ಈ ಆಸ್ತಿಯಲ್ಲಿ ನನಗೆ ಯಾವುದೇ ರೀತಿ ಆಸೆ ಇಲ್ಲ, ಇದಕ್ಕೆ ನೀನು ಸಂಪೂರ್ಣವಾಗಿ ಮಾಲೀಕನಾಗು ಅಂತ ಹೇಳಿದಾಗ ನಾವು ರಿಲೀಸ್ ಡೀಡ್ ಅನ್ನೋ ಒಂದು ಡಾಕ್ಯುಮೆಂಟ್ ಮಾಡ್ತೀವಿ. ಆ ರಿಲೀಸ್ ಡೀಡಲ್ಲಿ ನಾವು ಆ ವ್ಯಕ್ತಿಗಳ ಮಾಹಿತಿ ಕೊಡ್ತೀವಿ, ಆಮೇಲಿಂದ ಅವರ ಸಂಬಂಧವನ್ನು ಬರಿತೀವಿ, ಹಾಗೂ ಈ ಆಸ್ತಿ ವಿವರಗಳನ್ನು ನಾವು ಮೆನ್ಷನ್ ಮಾಡ್ತೀವಿ. ಮಾಡಿಬಿಟ್ಟು ಯಾವ ಕಾರಣದಿಂದ ಈ ರಿಲೀಸ್ ಡೀಡ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಈ ರಿಲೀಸ್ ಡೀಡ್ ಆಗಬೇಕಾದ್ರೆ ಕೇವಲ ಪ್ರೀತಿ ಮತ್ತು ವಿಶ್ವಾಸದ ಮೂಲಕ ಕೂಡ ಕೊಡ್ಬೋದು, ಅಥವಾ ಆ ಅಣ್ಣ ತಮ್ಮಂದಿರಲ್ಲಿ ಯಾವುದೇ ರೀತಿ ಹಣಕಾಸಿನ ವ್ಯವಹಾರದ ಮೂಲಕ ಕೂಡ ಆಗ್ಬೋದು. ಉದಾಹರಣೆಗೆ ಅಣ್ಣನಿಗೆ ತಮ್ಮ, ಸುಮಾರು ನಾವು ಇಷ್ಟು ರೂಪಾಯಿಗಳನ್ನು ನಾನು ಕೊಡ್ತೀನಿ, ಈ ಆಸ್ತಿಯಲ್ಲಿ ನಿನ್ನ ಹಕ್ಕನ್ನು ನನಗೆ ಬಿಟ್ಕೊಡು ಅಂತ ಕೇಳ್ಬೋದು. ಆ ರೀತಿ ಕೂಡ ನಾವು ಡಾಕ್ಯುಮೆಂಟ್ ಮಾಡ್ಬೋದು. ಈ ರೀತಿ ರಿಲೀಸ್ ಡೀಡ್ಗಳಲ್ಲಿ ಆದಾಗ ಯಾವುದೇ ಅತ್ಯಂತ ಕಡಿಮೆ ನೋಂದಣಿ ಶುಲ್ಕ ಇರುತ್ತೆ. ಆವಾಗ ಯಾರು ರಿಲೀಸ್ ಮಾಡ್ತಾರೋ ಆವಾಗ ಅವ್ರನ್ನ ನಾವು ರಿಲೀಸಾರ್ ಅಂತ ಹೇಳ್ತೀವಿ. ಯಾರು ಅದನ್ನು ಪಡ್ಕೋತಾರೋ ಅವ್ರನ್ನ ನಾವು ರಿಲೀಸಿ ಅಂತ ಹೇಳ್ತೀವಿ. ಇವರಿಬ್ಬರು ಕೂಡ ಆ ಒಂದು ರಿಲೀಸ್ ಡೀಡ್ ಅನ್ನೋ ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಸಬ್ ರಿಜಿಸ್ಟ್ರಾರ್ ಮುಂದೆ ಅಪಿಯರ್ ಆಗಬೇಕಾಗುತ್ತೆ. ಸಬ್ ರಿಜಿಸ್ಟ್ರಾರ್ ಅವರ ಭಾವಚಿತ್ರ ಆಮೇಲೆ ಹೆಬ್ಬೆರಳಿನ ಗುರುತುಗಳನ್ನು ತಗೊಂಡು ಅವ್ರನ್ನ ನೋಂದಣಿ ಮಾಡ್ತಾರೆ. ಆವಾಗ ಯಾರು ರಿಲೀಸ್ ಮಾಡಿಸ್ಕೋತಾರೋ, ಅಂದರೆ ಯಾರು ಆಸ್ತಿಗಳನ್ನು ಇನ್ನೊಬ್ಬರ ಹಕ್ಕಿಂದ ಬಿಡುಗಡೆ ಮಾಡ್ಕೊಳ್ತಾರೋ ಅವರು ಸಂಪೂರ್ಣ ಮಾಲೀಕರಾಗ್ತಾರೆ. ಅದನ್ನು ಅವರು ಯಾವುದೇ ರೀತಿ ವ್ಯವಹಾರಕ್ಕೆ, ಅಂದರೆ ಅವರು ಮಾರ್ಬೋದು, ಲೋನ್ ತೊಗೊಳ್ಬೋದು, ಪ್ಲೆಡ್ಜ್ ಮಾಡ್ಬೋದು, ಸಂಪೂರ್ಣ ಅಧಿಕಾರ ಅವರಿಗೆ ಬರುತ್ತೆ. ಈ ರೀತಿ ರಿಲೀಸ್ ಡೀಡ್ ಮೂಲಕ ಪಡೆದುಕೊಂಡಂಥ ಆಸ್ತಿಗಳಿಗೆ ಅವರು ಸಂಪೂರ್ಣ ಮಾಲೀಕರಾಗಿ ಅದನ್ನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ತಷ್ಟು ವಿಚಾರಗಳನ್ನು ನಾಳೆ ತಿಳಿಯೋಣ. ಥ್ಯಾಂಕ್ ಯು.